ಬರೋಬ್ಬರಿ 10 ಕೋಟಿಗೂ ಹೆಚ್ಚು ಖರ್ಚು ಮಾಡಿ ಒಂದು ಹಾಸ್ಟೆಲ್ ಕಟ್ಟಿದ್ದಾರೆ. ಆದರೆ ಅದಕ್ಕೆ ಇನ್ನೂ ಕೂಡ ಉದ್ಘಾಟನೆ ಭಾಗ್ಯ ಇಲ್ಲ. ಮತ್ತೊಂದು ಕಡೆ ಸುಮಾರು 200ಕ್ಕೂ ಹೆಚ್ಚು ಬಡ ಮಕ್ಕಳಿಗೆ ಸ್ವಂತ ಕಟ್ಟಡ ಇಲ್ಲ. ಸರ್ಕಾರಕ್ಕೆ ಅಂದರೆ ಇವರು 50,000 ರೂಪಾಯಿ ಬಾಡಿಗೆ ಕಟ್ಟಿ ಸರ್ಕಾರಕ್ಕೆ ನಷ್ಟ ಕೂಡ ಉಂಟು ಮಾಡ್ತಾ ಇದ್ದಾರೆ. ಒಟ್ಟಾರೆ ಅಧಿಕಾರಿಗಳ ನಿರ್ಲಕ್ಷ್ಯ ಈ ಹಾಸ್ಟೆಲ್ ವಿಚಾರದಲ್ಲಿ ಕಂಡು ಬರ್ತಾ ಇದೆ. ನೋಡಿ, 10 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿದ ಹಾಸ್ಟೆಲ್ಗಳಿಗೆ ಉದ್ಘಾಟನೆ ಭಾಗ್ಯವಿಲ್ಲ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳೇ ಇದೆಂಥ ನಿರ್ಲಕ್ಷ್ಯ. ಸ್ವಂತ ಕಟ್ಟಡವಿಲ್ಲದೆ 50,000 ಬಾಡಿಗೆ ನೀಡುತ್ತಿರುವ ಇಲಾಖೆ. ಬೀದರ್ ಉಸ್ತುವಾರಿ ಸಚಿವರೇ, ಮಕ್ಕಳಿಗೆ ಹಾಸ್ಟೆಲ್ ಭಾಗ್ಯ ಕೊಡಿ. ಎಸ್ಸಿ ಎಸ್ಟಿ ಮಕ್ಕಳಿಗಾಗಿ ಉಚಿತ ಹಾಸ್ಟೆಲ್ ನೀಡೋಕೆ ಅಂತ ರಾಜ್ಯ ಸರ್ಕಾರ ಕೋಟಿ ಅನುದಾನದಲ್ಲಿ ವಸತಿ ನಿಲಯಗಳನ್ನ ನಿರ್ಮಾಣ ಮಾಡ್ತಾ ಇದೆ. ಆದ್ರೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಮಹಾ ನಿರ್ಲಕ್ಷ್ಯಕ್ಕೆ ಇಂದು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದ ನೂತನ ವಸತಿ ನಿಲಯ ಕಟ್ಟಡಗಳು ಉದ್ಘಾಟನೆಯಾಗದೆ ಬೀಗ ಬಿದ್ದಿವೆ. ಹೌದು, ಬೀದರ್ ತಾಲೂಕಿನ ಹಳದಕೇರಿ ಗ್ರಾಮದ ಬಳಿ ಬರೋಬ್ಬರಿ 10,61,00,000 ಖರ್ಚು ಮಾಡಿ ವಸತಿ ನಿಲಯಗಳನ್ನ ನಿರ್ಮಾಣ ಮಾಡಿದೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ಮೆಟ್ರಿಕ್ ನಂತರದ ಬಾಲಕರು ಹಾಗೂ ಬಾಲಕಿಯರ ವಸತಿ ನಿಲಯಗಳನ್ನ ನಿರ್ಮಾಣ ಮಾಡಲಾಗಿದೆ. ನಿರ್ಮಾಣ ಮಾಡಿ ಹಲವಾರು ತಿಂಗಳುಗಳೇ ಕಳೆದ್ರು ಇನ್ನು ಉದ್ಘಾಟನೆ ಮಾಡದೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮಹಾ ನಿರ್ಲಕ್ಷ್ಯ ತೋರ್ತಿದ್ದಾರೆ. ಹೊಸ ಕಟ್ಟಡ ಇದ್ರೂ ಬಾಡಿಗೆ ಕಟ್ಟಡಕ್ಕೆ ಲಕ್ಷಾಂತರ ಹಣ ನೀಡ್ತಿದ್ದಾರೆ. ಇದರಿಂದ ಸರ್ಕಾರದ ಬೊಕ್ಕಸಕ್ಕೂ ಕತ್ತರಿ ಬೀಳ್ತಿದೆ. ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಕೂಡ ಹಿಡಿ ಶಾಪ ಹಾಕ್ತಿದ್ದಾರೆ. ಹಾಸ್ಟೆಲ್ ಅದ ಸರ್, 6 ತಿಂಗಳಾಯ್ತು ಕಟ್ಟಿ, ಇನ್ನೂ ಉದ್ಘಾಟನೆ ಆಗಿಲ್ಲ. ಜಿಲ್ಲಾ ಪಂಚಾಯತ್ದವ್ರ ದಂಧೆ, ತಾಲೂಕಾ ಪಂಚಾಯತ್ದವ್ರ ದಂಧೆ, ಮುನ್ಸಿಪಾಲಿಟಿ ಮೆಂಬರ್ಗಳು ದಂಧೆ ಇರ್ತದೆ ಸರ್. ಅದು ನಮ್ಮಂಥವ್ರು ಯಾರು ಕೇಳ್ತಾರೆ? ಒಟ್ಟಿಗೆ ಅವರಿಗೆ ತಿಳಿಬೇಕು ಸರ್. ಅದು ನಾವು ಸಣ್ಣ ಮನುಷ್ಯರು, ದೊಡ್ಡ ಮಾತು ಹೆಂಗೆ ಹಾಳಾಗಿ ಬರ್ತದೆ ಸರ್ ನಮ್ಗೆ. ಯಾರು ಕೇಳೋರು ಅಧಿಕಾರಿಗಳಿಲ್ಲ, ನೋಡ್ಲಕ್ ಬಂದು ನೋಡಕ್ ತಯಾರಿಲ್ಲ. ಬಾಡಿಗೆ ಕಟ್ಟಡದಲ್ಲಿ ಬಾಡಿಗೆ ನೀಡಿ ವಸತಿ ನಿಲಯಗಳನ್ನ ನಡೆಸ್ತಾ ಇದ್ರು. ಹೊಸ ಕಟ್ಟಡವನ್ನ ಉದ್ಘಾಟನೆ ಮಾಡಿ ಹಣ ಉಳಿಸುವ ಕೆಲಸ ಅಧಿಕಾರಿಗಳು ನಡೆಸ್ತಾ ಇಲ್ಲ. ಒಂದು ವೇಳೆ ಹೊಸ ಕಟ್ಟಡಕ್ಕೆ ಶಿಫ್ಟ್ ಆದ್ರೆ ಸರ್ಕಾರದಿಂದ ಬಾಡಿಗೆ ನೀಡುವ 50,000ಕ್ಕೂ ಅಧಿಕ ಹಣ ಉಳಿತಾಯ ಆಗುತ್ತೆ. ಆದ್ರೆ ಬೀದರ್ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮಾತ್ರ ಯಾವುದಕ್ಕೂ ತಲೆ ಕೆಡಿಸಿಕೊಳ್ತಾ ಇಲ್ಲ. ಇನ್ನು ಸಚಿವ ಈಶ್ವರ್ ಖಂಡ್ರೆ ಅದ್ಯಾವಾಗ ಟೈಮ್ ಕೊಟ್ಟು ಉದ್ಘಾಟನೆ ಮಾಡಿಕೊಡ್ತಾರೋ ಗೊತ್ತಿಲ್ಲ. ಈಗಾಗಲೇ ಉದ್ಘಾಟನೆಯಾಗಿ 200 ಬಡ ಮಕ್ಕಳು ಈ ವಸತಿ ನಿಲಯಗಳಲ್ಲಿ ವಸತಿ ಪಡಿಬೇಕಾಗಿತ್ತು. ಇನ್ನು ಈ ಹಾಸ್ಟೆಲ್ ಕಾಮಗಾರಿ ಕೂಡ ಕಳಪೆಯಾಗಿದೆ ಅಂತ ಹೇಳಲಾಗ್ತಿದೆ. ಕಳಪೆ ಕಾಮಗಾರಿ ಮಾಡಿ ಲಕ್ಷ ಹಣ ಲೂಟಿ ಮಾಡಿದ್ದಾರೆ ಎಂಬ ಆರೋಪ ಕೂಡ ಮಾಡಲಾಗ್ತಿದೆ. ಜೊತೆಗೆ ಸಂಜೆಯಾದ್ರೆ ಸಾಕು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಈ ವಸತಿ ನಿಲಯಗಳು ಬದಲಾಗುತ್ತವೆ. ಪೌರಾಡಳಿತ ಸಚಿವರ ಕ್ಷೇತ್ರದಲ್ಲಿ ಬರುವ ಈ ವಸತಿ ನಿಲಯಗಳು ಹಾಳು ಕೊಂಪೆಯಾಗುವ ಮುನ್ನ ಉದ್ಘಾಟನೆಯಾಗಬೇಕಿದೆ. ಆದಷ್ಟು ಬೇಗ ಸಚಿವರ ಟೈಮ್ ತೆಗೆದುಕೊಂಡು ವಸತಿ ನಿಲಯಗಳನ್ನ ಉದ್ಘಾಟನೆ ಮಾಡುತ್ತೇವೆ ಅಂತಾರೆ ಇಲಾಖೆ ಅಧಿಕಾರಿಗಳು. ಮಾನ್ಯ ಉಪನಿರ್ದೇಶಕರು ತಿಳಿಸಿದ್ವಿ. ಉಪನಿರ್ದೇಶಕರು ಈಗಾಗಲೇ ಮಾನ್ಯ ಸಚಿವರಿಗೆ ಭೇಟಿಯಾಗಿದ್ದಾರೆ. ಉದ್ಘಾಟನೆಗೆ ಏನದಂತಂದ್ರೆ ಡೇಟ್ ಅನ್ನ ನಿಗದಿಪಡಿಸಲಿಕ್ಕೆ ಕೋರಿದ್ದಾರೆ. ಮಾನ್ಯ ಸಚಿವರು ಸಹ ಏನದಂದ್ರೆ ರೀಸೆಂಟ್ ಆಗಿ ಅವರು ಆ ಉದ್ಘಾಟನೆಗೆ ಸಮಯ ಕೂಡ ನಿಗದಿ ಮಾಡ್ಲಿಕ್ಕೆ ಹೇಳಿದ್ದಾರೆ ಸರ್. ಮೊನ್ನೆ 17ಕ್ಕೆ ಉದ್ಘಾಟನೆ ಆಗಬೇಕಿತ್ತು ಸರ್. ಏನೋ ಡೇಟ್ ಕೊಟ್ಟಿದ್ರು ಅಂತ ಹೇಳಿದ್ರು ಮೇಡಮ್ ಅವರು. ಸೊ ಅದು ಕಾರಣಾಂತರದಿಂದ ಆಗಿಲ್ಲ ಸರ್. ಈಗ ಮತ್ತೊಂದು ಡೇಟ್ ಅನ್ನ ಮಾನ್ಯ ಸಚಿವರು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು ಸರ್ ಮೇಡಮ್. ರೀಸೆಂಟ್ ಆಗಿ ಅವ್ರು ಕಂಪ್ಲೀಟ್ ಮಾಡೋದ್ರಿಂದ ಅದು ಯಾವುದೇ ಹಿಡಿದಿಲ್ಲ ಸರ್. ನಾನು ಪರ್ಸನಲ್ ಆಗಿ ನಾನು ಡಿ ಮೇಡಮ್ ಅವರೆಲ್ಲ ಹೋಗಿ ವೆರಿಫೈ ಮಾಡಿದ್ವಿ ಸರ್. ಅದನ್ನ ಈಗ ಸಿದ್ಧವಾಗಿದೆ ಸರ್ ಹುಡುಗರಿಗಾಗಿ. ಹಂಗೇನಾಗಿಲ್ಲ ಸರ್. ನಾವು ವೆರಿಫೈ ಮಾಡಿದಾಗ ಒಳ್ಳೆ ಕ್ವಾಲಿಟಿ ಆಗಿದೆ ಸರ್. 10 ಕೋಟಿಗೂ ಅಧಿಕ ಅನುದಾನದಲ್ಲಿ ಹೊಸ ವಸತಿ ನಿಲಯಗಳ ಕಟ್ಟಡ ನಿರ್ಮಾಣವಾಗಿದ್ರು ಇನ್ನು ಉದ್ಘಾಟನೆ ಮಾಡದೆ ಬಾಡಿಗೆ ಕಟ್ಟಡಗಳಿಗೆ ಲಕ್ಷಾಂತರ ಹಣ ಬಾಡಿಗೆ ಕಟ್ತಾ ಇರೋದು ಮಾತ್ರ ದುರಂತವೇ ಸರಿ. ಉಪಕರಣಗಳು ತುಕ್ಕು ಹಿಡಿದು ವಸತಿ ನಿಲಯಗಳ ಕಟ್ಟಡಗಳು ಪಾಳು ಬಿದ್ದು ಹಾಳಾಗುವ ಮುನ್ನ ಸಚಿವರು ಉದ್ಘಾಟನೆ ಮಾಡಿ ಪುಣ್ಯ ಕಟ್ಕೊಳ್ಬೇಕಿದೆ. ಏನೋ ಎಸ್ಸಿ ಹಾಗೂ ಎಸ್ಟಿ ಬಡ ಮಕ್ಕಳಿಗಾಗಿ ನಿರ್ಮಾಣವಾದ ನೂತನ ವಸತಿ ನಿಲಯಗಳ ಕಟ್ಟಡವನ್ನ ಉದ್ಘಾಟನೆ ಮಾಡಿ ಅಧಿಕಾರಿಗಳು ಸರ್ಕಾರದ ಅನುದಾನವನ್ನ ಸದುಪಯೋಗ ಮಾಡಿಕೊಳ್ಬೇಕಿದೆ. ಮಲ್ಲಿಕಾರ್ಜುನ, ಪಬ್ಲಿಕ್ ಟಿವಿ, ಬೀದರ್.